ಹಮ್ಮಿಕೊಂಡಿದ್ರ ಪೂಜೆ ಹಮ್ಮಿಕೊಂಡಿದ್ರಾ? ಇವತ್ತು ನಮ್ಮ ತಾಲೂಕಿನಲ್ಲಿ ಬರದ ಛಾಯೆ ಎತ್ಕಾಣ್ತಾ ಇತ್ತು. ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ, ಕೆಂಪೇಗೌಡ ರೈತ ಸಂಘದಿಂದ ಎಲ್ಲ ನಮ್ಮ ಪದಾಧಿಕಾರಿಗಳು ಒಗ್ಗೂಡಿ ಇವತ್ತು ನಾವು ರಂಗನಾಥನ ಕೃಪೆಗೆ ಪಾತ್ರರಾಗಬೇಕು. ಈ ಮಾಗಡಿ ರಂಗ ಎಲ್ರಿಗೂ ಕರುಣೆ, ಶಾಂತಿ, ಸುಖ, ನೆಮ್ಮದಿ ತರಲಿ ಅಂತೇಳಿ ಇವತ್ತು ನಾವು ಬೆಳಿಗ್ಗೆ 6 ಗಂಟೆಗೆ ಮಾಗಡಿ ರಂಗನಾಥನಿಗೆ ನಮ್ಮ ಸಂಘದ ವತಿಯಿಂದ ವಿಶೇಷವಾಗಿ ಅಭಿಷೇಕ ಮತ್ತು ಅನ್ನಸಂತರ್ಪಣೆ, ತೋಮಾಲೆ ಸೇವೆಯನ್ನು ಮಾಡಿ ನಮ್ಮ ತಾಲೂಕಿಗೆ ಮಳೆ ಸುರಿಸಿ ನಮಗೆ ಸಮೃದ್ಧಿಯನ್ನು ನೀಡಿ ರೈತರು ನೆಮ್ಮದಿಯಾಗಿ ಬಾಳನ್ನು ಸಾಗಿಸಲಿ ಅಂತ ಹೇಳಿ ಇವತ್ತು ನಮ್ಮ ಕ್ಷೇತ್ರ ಪಾಲಕ ರಂಗನಾಥ ಸ್ವಾಮಿನಲ್ಲಿ ನಾವು ಅವರ ಪಾದಕ್ಕೆ ನಮಸ್ಕರಿಸಿ ಇವತ್ತು ಬರಪೀಡಿತ ಪ್ರದೇಶವನ್ನು ಘೋಷಣೆ ಮಾಡಬೇಕು. ನಮ್ಮ ಜನಪ್ರಿಯ ಶಾಸಕರಾದಂಥ ಎಚ್.ಸಿ. ಬಾಲಣ್ಣ ಅವರು ಮತ್ತು ನಮ್ಮ ದಕ್ಷಿಣ ಜಿಲ್ಲೆಯ ಮುಖ್ಯಮಂತ್ರಿಗಳು ಆದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ರೈತರಿಗೆ ವಿಶೇಷವಾಗಿ ನೆರವನ್ನು ಒದಗಿಸಬೇಕು. ಮತ್ತು ಮುಂಗಾರು ಭಾಳ ಹತ್ತಿರ ಬರ್ತಾ ಇದೆ. ಆದ್ದರಿಂದ ನಮ್ಮ ರೈತರಿಗೆ ಬಿತ್ತನೆ ಬೀಜವನ್ನು ಉಚಿತವಾಗಿ ವಿತರಣೆ ಮಾಡಿಸ್ಬೇಕು. ಸಕಾಲಕ್ಕೆ ನಮ್ಮ ರೈತರಿಗೆ ತುಂಬ ಅನುಕೂಲ ಮಾಡಿಕೊಡ್ತಾರೆ ಅಂತೇಳಿ ನಾವು ಇವತ್ತು ಅವರನ್ನು ನಾವು ಮನವಿಯನ್ನು ಮಾಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಕೆಂಪೇಗೌಡ ರೈತ ಸಂಘದ ಮಾಗಡಿ ತಾಲೂಕು ಉಪಾಧ್ಯಕ್ಷ ರಾಜಣ್ಣ ಮನವಿ ಮಾಡ್ತಾ ಇದ್ದೀನಿ. ನಾನು ಹೇಳೋದು ಏನಂದರೆ, ಈ ಬರಗಾಲ ಬಂದು ಅಲ್ಲೇ 3 ತಿಂಗಳು ಆಗೇ ಹೋಯಿತು. ಹೆಚ್ಚು ಕಮ್ಮಿ ಮಳೆನೂ ಕೊರತೆ ಆಗಿದೆ, ಮಳೆ ಬೀಳ್ತಲೇ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋದೇನೆಂದರೆ, ಸಹಕಾರ ಸಂಘದ ಬ್ಯಾಂಕ್ನಲ್ಲಿರೋ ರೈತರ ಸಾಲ ಮನ್ನಾ ಮಾಡಿದ್ರೆ ದಯವಿಟ್ಟು ಎಲ್ಲರೂ ಸ್ವಲ್ಪ ಚೇತರಿಸ್ಕೊಳ್ತಾರೆ. ಹಾಗೂ ರಸಗೊಬ್ಬರಗಳು ಹಾಗೂ ಗೊಬ್ಬರಗಳ ರೇಟ್ಗಳನ್ನು ಕಮ್ಮಿ ಮಾಡಿದ್ರೆ ರೈತರುಗಳು ಸ್ವಲ್ಪ ಬದುಕಂತಾರೆ. ಹಾಗಾಗಿ ನಮ್ಮ ತಾಲೂಕಿನ ಮಾನ್ಯ ಶಾಸಕರಿಗೂ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಕಡೆ ಈ ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಿ ರೈತರ ಪರವಾಗಿ ನಿಲ್ಲಿ ಅಂತ ಹೇಳಿ ನಾನು ಅವ್ರ ಮನವಿ ಕೇಳ್ಕೊಂಡು ಮನವಿ ಮಾಡ್ತೀನಿ. ಹೇಳಿ ಸರ್. ಅದು ಕರೆಕ್ಟ್. ಎಲ್ಲ ನಾಡಿನ ಜನತೆಗೆ ನಮಸ್ಕಾರ. ನಮ್ಮ ಮಾಗಡಿ ಭಾಗದಲ್ಲಿ ಮಳೆ ಇಲ್ಲದಿರೋ ಕಾರಣ ಮಳೆ ಬರಲಿ ಅಂತೇಳಿ ಏನೋ ಒಂದು ಮಾಗಡಿ ರಂಗನಾಥ ಸ್ವಾಮಿಗೆ ಒಂದು ಪೂಜೆ, ವಿಶೇಷ ಪೂಜೆ ಇಟ್ಕೊಂಡಿದ್ದೋ. ಅಭಿಷೇಕ ಪೂಜೆ, ತೋಮಾಲೆ ಸೇವೆ ಇಟ್ಕೊಂಡಿದ್ದೋ. ಪೂಜೆ ಕಾರ್ಯಕ್ರಮ ಒಳ್ಳೆಯ ಇದರಿಂದ ಮುಗಿದಿದೆ, ಪೂಜೆ ಮುಗಿದೈತೆ. ಮಳೆ ಭಗವಂತನ ಇಚ್ಛೆ ಏನಿದೆಯೇನೋ ಗೊತ್ತಿಲ್ಲ. ನಮ್ಮ ಮಾಗಡಿ ತಾಲೂಕಲ್ಲಿ ಬರ ಪರಿತ ಅಂತೇಳಿ ಘೋಷಣೆ ಮಾಡೋರೆ. ಈಗ ದನ ಕರುಗಳಿಗೆ ಹುಲ್ಲಿಲ್ಲ, ಕೆರೆ ಕಟ್ಟೆಯಲ್ಲಿ ನೀರಿಲ್ಲ. ಅದಕ್ಕೆ ನಮ್ಮ ಮಾಗಡಿ ಶಾಸಕರು ಇದಕ್ಕೇನಾದ್ರು ಒಂದು ನಿರ್ಧಾರ ಮಾಡಿ ಪರಿಹಾರನ, ಇಲ್ಲ ಅದಕ್ಕೇನು ಪರಿಹಾರ ಮಾಡಬೇಕಂತ ಹೇಳತ್ತೋ, ಇಲ್ಲ ಏನೋ ಒಂದು ನಿರ್ಧಾರ, ನೀರು ಬಿಡ್ತೀನಿ ಅಂತ ಹೇಳಿದ್ರೆ ಹೇಮಾವತಿ ನೀರು, ಅದು ಬಿಡೋ ವಿಚಾರನೋ ಯಾವ್ದಾರು ಒಂದು ಮಾಡಿ ನಮ್ಮ ಮಾಗಡಿ ತಾಲೂಕಿಗೆ ಒಂದು ಒಳ್ಳೆಯ ತಂದಲ್ಲಿ ರೈತರಿಗೆ ಉಪಯೋಗ ಆಗೋವಂಥದ್ದು ಏನಾದರೂ ಮಾಡಲಿ ಅಂತ ಶಾಸಕರಲ್ಲಿ ಮನವಿ ಮಾಡ್ಕೊತೀನಿ. ಮುಂದಿನ ದಿನದಲ್ಲಿ ನಮ್ಮ ಮಾಗಡಿ ತಾಲೂಕಲ್ಲಿ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ ನಮಗೆ. ಈಗ ಎಲ್ಲ ಕಡೆ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಮಾಗಡಿ ರಂಗನಾಥ ಸ್ವಾಮಿಗೆ ಪ್ರಾರ್ಥಿಸ್ತೀನಿ. ಜೈ ಕರ್ನಾಟಕ. ಮಾತು ಸರ್ ಹೇಳಿ ಸರ್, ಇವತ್ತೇನು ವಿಶೇಷ ಪೂಜೆ ಎಲ್ಲ ನಿರ್ವಹಿಸಿದ್ದೀರಾ? ಇವತ್ತು ಮಾಗಡಿ ತಾಲೂಕಿಗೆ ಬರದ ಛಾಯೆ ಆವರಿಸಿರೋದ್ರಿಂದ ರಂಗನಾಥ ಸ್ವಾಮಿಗೆ ತೋಮಾಲೆ ಸೇವೆ, ಪಂಚಾಮೃತ ಅಭಿಷೇಕ ಇಟ್ಕೊಂಡಿದ್ದು. ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತ ಸಂಘಟನೆಯಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರೂ ಸಹ ನಮ್ಮ ಪದಾಧಿಕಾರಿಗಳು, ರಾಜ್ಯಾಧ್ಯಕ್ಷರು, ಯುವ ಘಟಕದ ರಾಜ್ಯಾಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಪೂಜೆಯನ್ನು ನೆರವೇರಿಸಿದ್ದೀವಿ. ಭಗವಂತ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮಳೆಯನ್ನು ತಂದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಲಿ ಅಂತ ಭಗವಂತ ಅನ್ನದಾನ ರಂಗ
ಅನ್ನದಾತರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಈ ಒಂದು ಪೂಜೆನ ನೆರವೇರಿಸಿದ್ದೀವಿ. ಈ ಸರ್ಕಾರ ಈ ಬಗ್ಗೆ ಗಮನ ಹರಿಸ್ಬೇಕು ದಯವಿಟ್ಟು. ಸಂಬಂಧಪಟ್ಟ ಅಧಿಕಾರಿಗಳು ಜಾನುವಾರುಗಳಿಗೆ ಮೇವಿನ ಕೊರತೆ ಉಂಟಾಗಿದೆ. ಇವತ್ತಿನ ದಿನ ಕುಡಿಯೋ ನೀರುಗಳಿಲ್ಲ. ಆ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾವು ಸಂಬಂಧಪಟ್ಟ ಅಧಿಕಾರಿ ವರ್ಗ, ಮಾಗಡಿ ಜನಪ್ರಿಯ ಶಾಸಕರಾದಂತಹ ಬಾಲಕೃಷ್ಣ ಸಾಹೇಬರು ಹಾಗೂ ಬೊಮ್ಮೂಲ್ ಅಧ್ಯಕ್ಷರಾದಂತಹ ಸುರೇಶ್ ಅಣ್ಣನವರಿಗೆ ಎಲ್ರಿಗೂ ಸಹ ಇವತ್ತು ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಕೆಂಪೇಗೌಡ ರೈತ ಸಂಘಟನೆಯಿಂದ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಇದ್ರ ಕಡೆ ಗಮನ ಹರಿಸ್ಬೇಕು. ಮುಂಬರುವ ದಿನಗಳಲ್ಲಿ ಏನಾದರೂ ಮಳೆಯ ಅಭಾವ ಆದರೆ ಸಂಬಂಧ ಎಲ್ಲ ರೀತಿಯಾದಂಥ ಸಹಕಾರವನ್ನು ರೈತರಿಗೆ ಕೊಡಬೇಕು. ಮತ್ತು ಹಾಲಿನ ರೇಟ್ನ ಜಾಸ್ತಿ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ DC ಕಚೇರಿ ಮುಂದೆ ರಾಮನಗರದಲ್ಲಿ ಎಲ್ಲ ಹೋರಾಟವನ್ನು ಮಾಡಿದ್ರು. ಅದರ ಪ್ರತಿಫಲವನ್ನು ದೊರಕಿಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ಒಳ್ಳೆಯದಾಗಲಿ. ತಮ್ಮ ಹೆಸರು ಸರ್? ಲಿಂಗರಾಜ್, ಕೆಂಪೇಗೌಡ ರೈತ ಸಂಘಟನೆಯ ತಾಲೂಕು ಅಧ್ಯಕ್ಷರು, ಲಿಂಗರಾಜ್ ಜುಟ್ನಳ್ಳಿ.